ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಪಶ್ಚಿಮ ಘಟ್ಟಕ್ಕೆ ವಾರ್ನಿಂಗ್. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತು ಪಶ್ಚಿಮ ಘಟ್ಟದ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಒಂದು ರೀತಿಯ ಮತ್ತೊಂದು ಹೊಸ ವಾರ್ನಿಂಗ್ ಕ್ರಿಯೇಟ್ ಆಗಿದೆ. ಅದೇನಪ್ಪಾ ಅಂದ್ರೆ, ಪಶ್ಚಿಮ ಘಟ್ಟದಲ್ಲಿ ಮತ್ತೊಂದು ಆಘಾತ. ನಕ್ಸಲ್ ಎನ್ಕೌಂಟರ್ ಬೆನ್ನಲ್ಲೇ ಮತ್ತೆ ಸಮಸ್ಯೆ. ಭಾನುವಾರ ಭೂಕಂಪವಾಗಿದ್ದು ಖಚಿತ. 3.5 ರಿಕ್ಟರ್ ತೀವ್ರತೆಯ ಭೂಕಂಪನ. ಕಂಗೆಟ್ಟ ಮಲೆನಾಡಿನ ಜನಸಮುದಾಯ. ಮಳೆ ಅಧಿಕ, ಗುಡ್ಡ ಕುಸಿತದ ಭೀತಿ. ಮಲೆನಾಡಿನ ಕೆಲವು ಕಡೆಗಳಲ್ಲಿ ಭೂಕಂಪ ಆಗಿದೆ. ಆ ಭೂಕಂಪದಲ್ಲಿ ಪರಿಶೀಲನೆ ಮಾಡದ ಸಂದರ್ಭದಲ್ಲಿ ಭೂಕಂಪ ಆಗಿರುವುದು ಸತ್ಯ. ಜೊತೆಗೆ ಅದರ ತೀವ್ರತೆ 3.5 ರಿಕ್ಟರ್ ಮಾಪನದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ನಾವು ಯಾಕೆ ಈ ವಿಚಾರವನ್ನ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ನಾವು ಅದನ್ನ ಆ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿದ್ದು ಅಂದ್ರೆ, ಮಲೆನಾಡಿನ ಜನರಿಗೆ ಮತ್ತೆ 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 ಪೆಟ್ಟುಗಳು ಬೀಳ್ತಾನೆ ಇದೆ. ಕೆಲವು ದಿನಗಳ ಹಿಂದೆ ವಿಕ್ರಮ್ ಗೌಡ ಅನ್ನುವಂಥ ನಕ್ಸಲ್ ಮುಖಂಡನನ್ನ ನಾವು ಹತ್ಯೆ ಮಾಡಿದೀವಿ ಅನ್ನುವಂಥದ್ದನ್ನ ಸರ್ಕಾರ ಘೋಷಣೆ ಮಾಡುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ. ವಿಕ್ರಮ್ ಗೌಡವನ್ನ ಹತ್ಯೆ ಮಾಡಲಾಯಿತು ಅಥವಾ ಅವರನ್ನ ಸೆರೆ ಹಿಡಿದು ಕೊಲೆ ಮಾಡಲಾಯಿತು ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಮಲೆನಾಡಿನ ಭಾಗದ ಜನ ಪೊಲೀಸ್ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಈ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಸ್ಥಳ ಪರಿಶೀಲನೆಗೆ ಕರ್ನಾಟಕದ ಒಂದು ಟೀಮ್ ಹೋಗಿ ಬರುತ್ತೆ, ಶ್ರೀಪಾಲ್ ಅವರ ನೇತೃತ್ವದಲ್ಲಿ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಕಿರುಕುಳು ಕೂಡ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ಅದು ಎನ್ಕೌಂಟರ್ ಆಗಿರೋದ್ರ ಬಗ್ಗೆ ಅದು ಫೇಕ್ ಎನ್ಕೌಂಟರ ಅಥವಾ ಅಸಲಿ ಎನ್ಕೌಂಟರ ಅನ್ನುವಂಥದ್ದನ್ನ ತನಿಖೆ ಮಾಡಬೇಕು, ನಿವೃತ್ತ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನ ಅವರು ಕೂಡ ಹೇಳ್ತಾರೆ. ಈ ಮಲೆನಾಡಿನಲ್ಲಿ ನಕ್ಸಲ್ ಚಟುವಟಿಕೆ ಅಥವಾ ನಕ್ಸಲ್ ಹೋರಾಟದ ಪರಿಣಾಮನೋ ಅಥವಾ ಅಲ್ಲಿಯ ಜನರ ಸಮಸ್ಯೆಗಳಿಗೆ ನಕ್ಸಲ್ ಹೋರಾಟದ ಒಂದು ಲೇಪನ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಗಳು, ಆದರೆ ಮಲೆನಾಡಿನ ಜನರಿಗೆ ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಸತ್ಯ. ಇದರ ಜೊತೆನಲ್ಲೇ ಈಗ ಪ್ರಕೃತಿ ಕೂಡ ಮನುಷ್ಯನ ವಿರುದ್ಧ ತಿರುಗಿ ನಿಲ್ಲುವಂತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಭಾನುವಾರ ಬೆಳಗ್ಗೆ ಸುಮಾರು 11 ಗಂಟೆಗೆ ಆಗಿರ್ತಕ್ಕಂಥ ಭೂಕಂಪದಲ್ಲಿ ಅದನ್ನ ಪರಿಶೀಲನೆ ಮಾಡಿದಾಗ 3.5 ರಿಕ್ಟರ್ ಮಾಪನದಲ್ಲಿ ಅದು ದಾಖಲಾಗುತ್ತೆ ಅನ್ನೋದಾದ್ರೆ, ಸೊ ಮಲೆನಾಡು ಇವತ್ತು ಸೇಫ್ ಆಗಿ ಉಳಿದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಅಲ್ಲಿನ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಪೊಲೀಸ್ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಕಿರುಕುಳವನ್ನ ಸಹಿಸಿಕೊಂಡು ನಾವು ಹೇಗೋ ಬದುಕ್ತಾ ಇದ್ದೀವಿ ಇಲ್ಲಿ ಅನ್ನುವಂಥದ್ದು. ಆದರೆ ಮತ್ತೊಂದು ಪ್ರಕೃತಿ ಕೂಡ ಈ ವ್ಯವಸ್ಥೆಯ ವಿರುದ್ಧ ತಿರುಗಿ ನಿಲ್ಲುವಂತಹ ವಾತಾವರಣ ಈಗ ಸೃಷ್ಟಿ ಆಗ್ತಾ ಇದೆ. ಪರಿಸರವಾದಿಗಳು ಹೇಳುವ ಪ್ರಕಾರ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಭೂಕಂಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಘಟ್ಟ ತುಂಬಾ ಗಟ್ಟಿಮುಟ್ಟಾಗಿರುತ್ತೆ, ಇಲ್ಲಿ ಆ ಭೂಮಿಯ ತಳಭಾಗದಲ್ಲಿ ಕಲ್ಲಿನ ಬಂಡೆಗಳಿರುತ್ತೆ, ಹಾಗಾಗಿ ಇಲ್ಲಿ ಭೂಕಂಪ ಆಗೋದಿಲ್ಲ, ಬೆಟ್ಟ ಗುಡ್ಡಗಳು ಅಷ್ಟು ದಷ್ಟಪುಷ್ಟವಾಗಿ ಇರುತ್ತವೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆದರೆ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಮಾತ್ರ ಈ ಹಿಂದೆ ಭೂಕಂಪ ಆಗಿರುವಂಥದ್ದು ಸತ್ಯ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದರ ಜೊತೆಗೆ ನಮ್ಮ ಕಣ್ಮುಂದೆ ಇರುವಂಥದ್ದು ಕೊಡಗು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇವೆರಡೂ ಕೂಡ ಜಿಲ್ಲೆಗಳು ಪಶ್ಚಿಮ ಘಟ್ಟದ ವ್ಯಾಪ್ತಿನಲ್ಲೇ ಬರುತ್ತೆ. ಕಳೆದ ಬಾರಿ ಧಾರಾಕಾರವಾಗಿ ಯಥೇಚ್ಛವಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವರುಣನ ಆರ್ಭಟಕ್ಕೆ ಮಲೆನಾಡು ತತ್ತರ ಆಗಿರುವಂಥದ್ದು ನಮ್ಮ ಕಣ್ಣು ಮುಂದೆಯೇ ಇದೆ. ಚಿಕ್ಕಮಗಳೂರು ಮತ್ತು ಕೊಡಗುಗಳಲ್ಲಿ ಎಕರೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಬೆಟ್ಟ ಗುಡ್ಡಗಳು ಜರಿದು ಸಮುದ್ರದ ರೀತಿಯಲ್ಲಿ ಹರಿದು ಹೋಗಿದ್ದನ್ನ ನಾವು ಕಂಡಿದ್ದೀವಿ. ಇದರಿಂದ ಇಡೀ ಮಲೆನಾಡಿನ ಕಾಫಿ ಎಸ್ಟೇಟ್ಗಳು ನಾಶ ಆಗಿದ್ದಾವೆ. ಮಲೆನಾಡಿನ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಸಾವಿರಾರು ರೆಸಾರ್ಟ್ಗಳು, ಜಮೀನುಗಳು ಹಾನಿಯಾಗಿದ್ದಾವೆ. ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ಗಾಢವಾದಂತ ಪೆಟ್ಟು ಬಿದ್ದಿದೆ. ಇದು ಬೇರೆ ಎಲ್ಲೋ ಆಗಿರುವಂತದ್ದಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಪಶ್ಚಿಮ ಘಟ್ಟದ ಮಾತ್ರ ಅಲ್ಲ, ಕಾಡಿನ ಇಲ್ಲಿ ಇದ್ದಂತಹ ಅಥವಾ ಕಾಡು ಪ್ರದೇಶದಲ್ಲಿ ಇದ್ದಂತಹ ಬೆಟ್ಟ ಗುಡ್ಡಗಳು ಸಾಕಷ್ಟು ಜರಿದು ಬಿದ್ದಂಥದ್ದು ಅಥವಾ ಕುಸಿದು ಬಿದ್ದಂಥದ್ದು ಉದಾಹರಣೆಗಳು ಇದ್ರೂ ಕೂಡ ಕರ್ನಾಟಕದಲ್ಲಿ ನಮ್ಮ ಕಣ್ಣು ಮುಂದೆಯೇ ನಡೆದಿರುವಂತ ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಪ್ರಕೃತಿಯ ಮುಂದೆ ಮನುಷ್ಯ ಯಾವುದೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನೋ ಬಹಳ ಬುದ್ಧಿವಂತ ಅನ್ನುವಂಥದ್ದನ್ನ ನಾವು ಹೆಗ್ಗಳಿಕೆ ಅನ್ನೋದನ್ನ ತೆಗೆದುಕೊಂಡೆ
ಪ್ರಕೃತಿಯ ವಿರುದ್ಧವಾಗಿ ನಾನು ನಿಂತು ಬಿಡ್ತೀನಿ ಅಂತ ಹೋದ್ರೆ ಪ್ರಕೃತಿ ಮನುಷ್ಯನನ್ನ ಕೇವಲ ಸೆಕೆಂಡ್ಗಳಲ್ಲಿ ತುಳಿದು ಹಾಕುವಂತ ಒಂದು ತಾಕತ್ತು ಪ್ರಕೃತಿಗಿದೆ. ನಿಸರ್ಗಕ್ಕೆ ಆ ಶಕ್ತಿ ಇದೆ. ನಿಸರ್ಗವನ್ನ ಅಥವಾ ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುವಂತ ರೀತಿ ಬದಲಾಗಬೇಕು ಅನ್ನುವಂಥದ್ದು ಇವತ್ತಿನ ಪ್ರಜಾಧ್ವನಿಯ ಈ ಕಾರ್ಯಕ್ರಮದ ಬಹುಮುಖ್ಯ ತಿರುಳು ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಇಲ್ಲಿ ಮಲೆನಾಡು ಭಾಗಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಏನು ಪ್ರಾದೇಶಿಕವಾಗಿ ಬದುಕ್ತಾ ಇರುವಂತ ಆದಿವಾಸಿಗಳಿಂದಲೋ ಅಥವಾ ಅಲ್ಲಿ ಸ್ಥಳೀಯ ಜನರಿಂದಲೋ ಕಾಡಿಗೆ ಸಮಸ್ಯೆ ಆಗ್ತಾ ಇಲ್ಲ. ಕಾಡಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಅಥವಾ ಪಶ್ಚಿಮ ಘಟ್ಟಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು ಬಂಡವಾಳಶಾಹಿಗಳಿಂದ, ಸರ್ಕಾರದ ವ್ಯವಸ್ಥೆಯಿಂದ, ಜನಸಾಮಾನ್ಯರಿಂದ ಆ ಸಮಸ್ಯೆ ಆಗ್ತಾ ಇಲ್ಲ. ಜನಸಾಮಾನ್ಯರು ಕಾಡನ್ನ ಬಳಸಿಕೊಳ್ಳುವಂಥದ್ದು ಅವರ ದೈನಂದಿನ ಜೀವನಕ್ಕೆ ಹೊರತು ಅಥವಾ ಕಾಡಿನ ಉತ್ಪನ್ನಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಎಲ್ಲೋ ಸ್ವಲ್ಪ ಮಾರಿ ಅವುಗಳಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಂತ ಅವತ್ತಿನ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಅಷ್ಟೇ ಹೊರತು ಕಾಡಿಗೆ ಯಾವುದೇ ರೀತಿಯ ಧಕ್ಕೆ ತರುವಂತ ಕೆಲಸವನ್ನ ಪ್ರಕೃತಿಯ ಜೊತೆನಲ್ಲಿ ಬದುಕುವಂತ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅರಣ್ಯಾಧಿಕಾರಿಗಳಿಂದ ಆಗಿರುವಂತಹ ಪೆಟ್ಟು ಅಥವಾ ಸರ್ಕಾರದ ವ್ಯವಸ್ಥೆಯಿಂದ ಆಗಿರುವಂತಹ ಪೆಟ್ಟು ಇವತ್ತು ಮಲೆನಾಡಿನಲ್ಲಿ ಅಥವಾ ಪಶ್ಚಿಮ ಘಟ್ಟದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀಳ್ತಾ ಇದೆ. ಇದನ್ನ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು. ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು. ಮಲೆನಾಡಿನ ವಾತಾವರಣವನ್ನ ಶುದ್ಧವಾಗಿಡುವಂತ ಅಥವಾ ಪಶ್ಚಿಮ ಘಟ್ಟ ಪ್ರದೇಶವನ್ನ ಕಾಪಾಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಜೊತೆಗೆ ಅಲ್ಲಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸವನ್ನ ಮಾಡಬೇಕು. ಸ್ಥಳೀಯರನ್ನ ರಾತ್ರೋರಾತ್ರಿ ಎತ್ತಂಗಡಿ ಮಾಡಿ ಅಥವಾ ಅವರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ನಾವೇನೋ ಸಾಧಿಸ್ಬಿಡ್ತೀವಿ ಅಂತ ಹೊರಟ್ರೆ ಅಲ್ಲೂ ಕೂಡ ಸ್ವಹಿತಾಸಕ್ತಿ ಇರುತ್ತೆ. ನಾನು ಉದಾಹರಣೆಗೆ ಹೇಳೋದಾದ್ರೆ, ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲೇ ಬರುವಂತಹ ಚಕ್ರ ಡ್ಯಾಮ್ ಇರ್ಬೋದು ಅಥವಾ ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು, ಸಾವೇಹಕ್ಲು ಡ್ಯಾಮ್ ಇರ್ಬೋದು. ಸೊ ಈ ಪ್ರದೇಶಗಳಲ್ಲಿ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ 106 ಗ್ರಾಮಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ತಾರೆ. ಇದು ಶಿವಮೊಗ್ಗ ಭಾಗದಲ್ಲಿ ಬರುವಂಥದ್ದು. ಪಶ್ಚಿಮ ಘಟ್ಟ ಅಂದ ತಕ್ಷಣ ಕೇವಲ ಚಿಕ್ಕಮಗಳೂರು ಅಥವಾ ಕೊಡಗು ಮಾತ್ರ ಇಲ್ಲ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಕೆಲವು ಭಾಗ ದಕ್ಷಿಣ ಕನ್ನಡ, ಜೊತೆಗೆ ಉತ್ತರ ಕನ್ನಡ, ಉಡುಪಿ ಈ ಭಾಗ ಕೂಡ ಬರುತ್ತೆ. ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಇದು ಜಾಯಿನ್ ಆಗುತ್ತೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲೇ ಬರುವಂತಹ ನೀವೇನು ಸಿಗಂದೂರೇಶ್ವರಿ ಟೆಂಪಲ್ಗೆ ಹೋಗ್ತಿರೋ ನಾವು ಕರ್ನಾಟಕದ ಜನ, ಆ ಭಾಗದಲ್ಲಿರುವಂತಹ ಹಿನ್ನೀರು ಏನಿದೆಯಲ್ಲ ಇದು ಶರಾವತಿಯ ಹಿನ್ನೀರು, ಲಿಂಗನಮಕ್ಕಿ ಡ್ಯಾಮಿನ ಹಿನ್ನೀರು. ಸೊ ಆ ಭಾಗದಲ್ಲಿ ಸುಮಾರು 106 ಗ್ರಾಮಗಳ ಜನರನ್ನ ಬೇರೆ ಕಡೆಗೆ ಒಕ್ಕಲೆಬ್ಬಿಸಿ ಶಿಫ್ಟ್ ಮಾಡಿದ್ದಾರೆ. ಆದರೆ ಅದು ಆಗಿರುವಂಥದ್ದು ಸುಮಾರು 2000ಕ್ಕೂ ಹೆಚ್ಚಿನ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಈಗಾಗಲೇ ಸುಮಾರು 40-50 ವರ್ಷಗಳ ಆದ್ರೂ ಕೂಡ ಇಲ್ಲಿಯ ಜನರಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಅವರನ್ನ ಮನುಷ್ಯರ ರೀತಿಯಲ್ಲೂ ಕೂಡ ಸರ್ಕಾರಗಳು ನಡೆಸಿಕೊಂಡಿಲ್ಲ. ಸೊ ಈ ತರದ ಸಮಸ್ಯೆಗಳು ಬಂದಾಗ ಸಹಜವಾಗಿ ಮಲೆನಾಡಿನ ಭಾಗದಲ್ಲಿ ಹೋರಾಟಗಳು ತೀವ್ರಗೊಳ್ಳುತ್ತವೆ ಅಥವಾ ನಕ್ಸಲ್ ರೀತಿಯ ಹೋರಾಟಗಳಿಗೆ ಜನ ಅಲ್ಲಿ ಸಹಜವಾಗಿ ಬೆಂಬಲವನ್ನ ಕೊಡ್ತಾರೆ. ತಮಗೆ ನ್ಯಾಯ ಬೇಕು ಅನ್ನುವಂಥದ್ದನ್ನ ಪಟ್ಟು ಹಿಡಿದು ಹೋರಾಟಕ್ಕೆ ನಿಲ್ತಾರೆ. ಆದರೆ ಅಭಿವೃದ್ಧಿ ಕಾರ್ಯಗಳು ಅಂದ ತಕ್ಷಣನೇ ಕೇವಲ ಡ್ಯಾಮ್ಗಳನ್ನ ಕಟ್ಟುವಂಥದ್ದು ಅಥವಾ ಯಾವುದೋ ಒಂದು ಕಂಪನಿಯನ್ನ ತೆಗೆದುಕೊಂಡು ಬಂದು ಅಲ್ಲಿ ಗಣಿಗಾರಿಕೆಯನ್ನ ಶುರು ಮಾಡುವಂಥದ್ದು ಅಲ್ಲ. ಚಿಕ್ಕಮಗಳೂರಿನಲ್ಲಿ ಗಣಿಗಾರಿಕೆ ಶುರುವಾಯಿತು, ಶಿವಮೊಗ್ಗದಲ್ಲಿ ಡ್ಯಾಮ್ಗಳನ್ನ ಕಟ್ಟಲಾಯ್ತು. ಆದರೆ ಈ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನ ನಾಗರಿಕ ಪ್ರಪಂಚದ ಕಡೆಗೆ ಏನು ಶಿಫ್ಟ್ ಮಾಡ್ತಾರೆ ಅಥವಾ ಒಕ್ಕಲೆಬ್ಬಿಸಿ ಕಳಿಸ್ತಾರೆ, ಅವರಿಗೆ ಇದುವರೆಗೂ ಕೂಡ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಸರ್ಕಾರಗಳು ಏನ್ ಮಾಡ್ತಿದ್ದಾವೆ? 106 ಕೋಟಿಗಳನ್ನ ಹಣವನ್ನ ನಾವು ಮಲೆನಾಡು ಭಾಗದಲ್ಲಿ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳುವಂತ ಸರ್ಕಾರಗಳು ಅಲ್ಲಿಯ ಸ್ಥಳೀಯ ಜನರನ್ನ ಇವರು ಮನುಷ್ಯರು ಅನ್ನುವ ರೀತಿಯಲ್ಲಿ ಯಾಕೆ ಪರಿಗಣಿಸ್ತಿಲ್ಲ? ಯಾಕೆ ಅಮಾನುಷವಾಗಿ ನಡೆದುಕೊಳ್ತಿದ್ದಾವೆ? ಡ್ಯಾಮ್ಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ಸಹಜವಾಗಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರನ್ನ ಒಕ್ಕಲೆಬ್ಬಿಸ್ತಾರೆ. ಆದರೆ
ಅವರ ಜಮೀನುಗಳಿಗಾಗಲಿ ಅವರ ಮನೆಮಠಗಳಿಗಾಗಲಿ ಪರಿಹಾರವನ್ನ ಕೊಡೋದಿಲ್ಲ. ಎಲ್ಲೋ ಪ್ರಭಾವಿಗಳು ಒಂದೆರಡು ಜನ ಇದ್ರು ಅಂದ್ರೆ ಆ ಊರುಗಳಲ್ಲಿ ಅಂಥವ್ರಿಗೆ ಪರಿಹಾರವನ್ನು ಕೊಡುವಂತ ಕೆಲಸ ಆಗಿದೆ ಹೊರತು ಸಾರಾಸಗಟ್ಟಾಗಿ ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಇದುವರೆಗೂ ಕೂಡ ಆಗಿಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿರುವಂತದ್ದು ಭೂಕಂಪದ ಭೀತಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಭಾಗ ಜೊತೆಗೆ ದಕ್ಷಿಣ ಕನ್ನಡ ಹಾಗೇನೆ ಉಡುಪಿ ಮತ್ತೆ ಉತ್ತರ ಕನ್ನಡ, ಸೊ ಈ ಭಾಗಗಳಲ್ಲಿ ಇರ್ತಕ್ಕಂಥ ಮಲೆನಾಡಿನ ಆಂಧ್ರ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮದ ಜನರಲ್ಲಿ ಭಯದ ವಾತಾವರಣ ಶುರುವಾಗಿದೆ. ಮಲೆನಾಡಿನ ಭಾಗದಲ್ಲಿ ಏನಾದ್ರೂ ಭೂಕಂಪ ಆದ್ರೆ ಅಥವಾ ಅದರ ತೀವ್ರತೆ ಹೆಚ್ಚಾದರೆ ಸಹಜವಾಗಿ ಮಲೆನಾಡಿನ ಅಲ್ಲಿರ್ತಕ್ಕಂಥ ಜನರ ಜೀವನದ ಮೇಲೆ ಅದು ಬಹಳ ದೊಡ್ಡ ಪರಿಣಾಮವನ್ನ ಬೀಳುತ್ತೆ. ಅವರ ಜೀವನ ಸರ್ವನಾಶ ಆಗುವಂತ ಸಾಧ್ಯತೆಗಳಿದ್ದಾವೆ. ಬೆಟ್ಟ ಗುಡ್ಡಗಳಲ್ಲಿ ಬದುಕುವಂತ ಜನ ಪ್ರಾಣಹಾನಿಯಾಗುವಂತ ಸಾಧ್ಯತೆ ಇದೆ. ನಾವೀಗಾಗಲೇ ಕೊಡಗಿನಲ್ಲಿ ಮಳೆಯ ಕಾರಣಕ್ಕಾಗಿ ನೋಡಿರ್ತಕ್ಕಂಥ ಏನು ದೃಶ್ಯಾವಳಿಗಳಿದ್ದಾವೆ, ಅದನ್ನು ಮೀರುವಂತಹ ರೀತಿಯಲ್ಲಿ ಭೂಕಂಪ ಆಗಿದ್ದೇ ಆದರೆ ಅದನ್ನು ಮೀರುವಂತಹ ರೀತಿಯಲ್ಲಿ ಪರಿಣಾಮಗಳು ಸೃಷ್ಟಿಯಾಗ್ತವೆ. ಜಮೀನುಗಳು ಹೋಗ್ತವೆ, ಗ್ರಾಮಗಳು ಹೋಗ್ತವೆ, ಪ್ರಾಣಗಳು ಹೋಗ್ತವೆ. ಮನುಷ್ಯರದ್ದು ಮಾತ್ರ ಅಲ್ಲ, ಜಾನುವಾರುಗಳದ್ದು ಕೂಡ ಪ್ರಾಣ ಹೋಗುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಅನ್ನೋದಾದ್ರೆ ಅಲ್ಲಿಯ ಜನರ ಜೀವನವನ್ನ ಗಟ್ಟಿಗೊಳಿಸಬೇಕು. ಕಾಡುಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಾವೇನೋ ಕಾಡು ಬೆಳೆಸ್ತೀವಿ ಅಂತ ಹೊರಟಂತ ಸಂದರ್ಭದಲ್ಲಿ ಕೇವಲ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಇನ್ಯಾರೋ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಅಕೇಶಿಯಾ ಗಿಡಗಳನ್ನ ಅಥವಾ ನೀಲಗಿರಿ ಪ್ಲಾಂಟೇಶನ್ಗಳನ್ನ ಮಾಡುವಂತ ಕೆಲಸವನ್ನ ಸರ್ಕಾರವೇ ಸರ್ಕಾರಿ ಅಧಿಕಾರಿಗಳಾದ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೈಲಿ ಮಾಡಿಸ್ತಾ ಇದ್ದಾರೆ. ನೀಲಗಿರಿ ಬೆಟ್ಟಗಳಿಂದ ಅಥವಾ ಬೆಟ್ಟವನ್ನು ಸೃಷ್ಟಿ ಮಾಡೋದ್ರಿಂದ ಅಥವಾ ನೀಲಗಿರಿ ಮರಗಳನ್ನ ನಡುವುದರಿಂದ ಅಥವಾ ಅಕೇಶಿಯ ಗಿಡಗಳನ್ನ ಅಥವಾ ಸಸಿಗಳನ್ನ ನಡೋದ್ರಿಂದ ಕಾಡು ಸಮೃದ್ಧವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಹಜವಾಗಿ ನೀರಿನ ಫಲವತ್ತತೆ ಏನಿದೆ ಅದು ಇದನ್ನ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅಕೇಶಿಯಾ ಮತ್ತೆ ಏನು ಈ ನೀಲಗಿರಿ ಏನು ಗಿಡಗಳಿದ್ದಾವೆ ಅವುಗಳಿಗೆ ಬೇರೆ ಕಾಡಿನಲ್ಲಿರತಕ್ಕಂಥ ಬೇರೆ ಬೇರೆ ಗಿಡಗಳಿಗೆ ಹೋಲಿಸಿದರೆ ನೀರಿನ ಪ್ರಮಾಣ ಹೆಚ್ಚು, ಅವುಗಳು ನೀರನ್ನ ಹೀರಿಕೊಳ್ಳುವಂತ ಸಾಂದ್ರತೆ ಹೆಚ್ಚು. ಹಾಗಾಗಿ ಸಹಜವಾಗಿ ಎಲ್ಲೆಲ್ಲಿ ನೀಲಗಿರಿ ಅಥವಾ ಈ ಅಕೇಶಿಯ ಗಿಡಗಳನ್ನ ನಡ್ತಾರೋ ಅಲ್ಲಿ ಸಹಜವಾಗಿ ಭೂಮಿಯ ಅಂತರ್ಜಲದ ಮಟ್ಟ ಕುಸಿತಾ ಹೋಗುತ್ತೆ, ಹೊರಗಡೆಗೆ ಬರದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಿಗೂ ಗೊತ್ತು, ಪ್ರತಿಯೊಬ್ಬ ಪರಿಸರ ವಿಜ್ಞಾನಿಗಳಿಗೂ ಕೂಡ ಗೊತ್ತು. ಆದರೆ ಸಹಜವಾಗಿ ಪರಿಸರ ಪ್ರೇಮಿಗಳು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳು ಹೋರಾಟವನ್ನ ಮಾಡುವಂತಹ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಆ ಧ್ವನಿ ಇನ್ನಷ್ಟು ಹೆಚ್ಚಾಗಬೇಕು. ಜೊತೆಗೆ ಅಂತಹ ಧ್ವನಿಗಳಿಗೆ ಸರ್ಕಾರ ಕೂಡ ಸ್ವಲ್ಪ ಕಿವಿಗೊಡುವಂತ ಕೆಲಸವನ್ನ ಮಾಡಬೇಕು. ನಾವು ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಇಂಥ ಕಡೆಗಳಲ್ಲಿ ಹೋಗಿ ನೋಡಿದ್ರೆ ಬರೀ ಅಕೇಶಿಯಾ ಗಿಡಗಳು ಮತ್ತೆ ಜೊತೆಗೆ ನೀಲಗಿರಿ ಪ್ಲಾಂಟೇಶನ್ಗಳೇ ಕಾಣುತ್ತವೆ. ಇತ್ತೀಚೆಗೆ ಅದು ಪಶ್ಚಿಮ ಘಟ್ಟಕ್ಕೂ ಕೂಡ ಕಾಲಿಟ್ಟಿದೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಯಥೇಚ್ಛವಾಗಿ ಶಿವಮೊಗ್ಗ ಭಾಗದಲ್ಲಿ ನೀವು ನೋಡೋದಾದ್ರೆ ಅಥವಾ ಚಿಕ್ಕಮಗಳೂರು ಭಾಗದಲ್ಲಿ ಅರಣ್ಯ ಏನ್ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ, ಅಂತ ಕಡೆಗಳಲ್ಲಿ ನೋಡೋದಾದ್ರೆ ಜನರು ಕಾಡು ಕಡಿದು ಜಮೀನು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದಲೇ ಕಾಡು ನಾಶ ಆಗಿರುವಂತ ಸಾಂದ್ರತೆ ಅಥವಾ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸೊ ಯಾಕೆ ಹೀಗೆ ಆಗ್ತಾ ಇದೆ ಅಂದ್ರೆ ಒಂದು ವ್ಯವಸ್ಥೆ ಕೈ ಜೋಡಿಸಿ ಅಲ್ಲಿ ಕಾಡನ್ನ ನಾಶ ಮಾಡುತ್ತೆ, ಆದ್ರೆ ರೈತರಿಗೆ ಅಲ್ಲಿ ಕಾಡಿನ ಒಳಗಡೆ ಹೋಗ್ಲಿಕ್ಕೂ ಕೂಡ ಅವಕಾಶ ಸಿಕ್ಕೋದಿಲ್ಲ. ಸ್ಥಳೀಯ ಜನರು ಕಾಡಿನ ಉತ್ಪನ್ನಗಳನ್ನ ಶೇಖರಣೆ ಮಾಡಲಿಕ್ಕೆ ಕಾಡಿನ ಒಳಗಡೆ ಪ್ರವೇಶವನ್ನ ಮಾಡಿದ್ರೆ ಒಂದು ಕತ್ತಿಯನ್ನೋ ಅಥವಾ ಕುಡುಗೋಲನ್ನೋ ತೆಗೆದುಕೊಂಡು ಕಾಡಿಗೆ ಹೋದ್ರೆ ಅವ್ರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಸ್ಗಳನ್ನ ಹಾಕ್ತಾರೆ, ಅವ್ರನ್ನ ಜೈಲಿಗೆ ಕೂಡ ಅಟ್ಟುತ್ತಾರೆ. ಅಂತ ನಿದರ್ಶನಗಳು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅಥವಾ ಕೊಡಗು ಭಾಗಗಳಲ್ಲಿ ಸಾಕಷ್ಟು ಯಥೇಚ್ಛವಾಗಿ ನಮಗೆ ಸಿಗ್ತವೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಅನುಮತಿಯನ್ನ ಪಡೆದು ಎಂತೆಂಥ ದೊಡ್ಡ ದೊಡ್ಡ ಮರಗಳನ್ನಾದ್ರೂ ಕೂಡ ಕಡಿದು ಸಾಗಿಸಿ ಬಿಡಬಹುದು. ಇದು ಸರ್ಕಾರ ಮಾಡಿರತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ. ಈ ವ್ಯವಸ್ಥೆಯ ಪರಿಣಾಮ ಆಗುವಂಥದ್ದು ಜನರ ಮೇಲೆ.
ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಏನು ಆದಿವಾಸಿಗಳಿರ್ಬೋದು ಅಥವಾ ಆ ಹಾಡಿಗಳಲ್ಲಿ ಬದುಕುವಂತ ಜನರು ಇರ್ಬೋದು, ಅವರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇರುವಂಥದ್ದು. ಭಾನುವಾರ ನಡೆದಂತ ಭೂಕಂಪನಕ್ಕೂ ಕೂಡ ಇದೇ ಕಾರಣ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಮಲೆನಾಡಿನ ಭಾಗದಲ್ಲಿ ಇಲ್ಲಿಯ ವಾತಾವರಣ ಕಲುಷಿತಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಅಥವಾ ಇಲ್ಲಿ ಏನು ಕಾಡು ಬದಲಾಗ್ತಾ ಇರುವ ಕಾರಣಕ್ಕಾಗಿ ಮಳೆಯ ಪ್ರಮಾಣ ಹೆಚ್ಚು ಆಗಲೂಬಹುದು ಅಥವಾ ಅತಿಯಾಗಬಹುದು. ಅತಿಯಾಗಿ ಮಳೆ ಬೀಳೋಕೆ ಶುರು ಮಾಡಿದ್ರೆ ಸಹಜವಾಗಿ ಲ್ಯಾಂಡ್ ಫಾಲಿಂಗು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಬೆಟ್ಟ ಗುಡ್ಡಗಳು ಏನಿರ್ತವೆ ಆ ಬೆಟ್ಟ ಗುಡ್ಡಗಳು ಸಲೀಸಾಗಿ ಕುಸಿದು ಬೀಳುವಂತ ಅಥವಾ ಸುರಿಯುವ ಮಳೆಗೆ ಆ ಇಡೀ ಬೆಟ್ಟ ಕರಗಿ ಸಮುದ್ರದ ರೀತಿಯಲ್ಲಿ ನಾವೇನು ಕಳೆದ ಬಾರಿ ಕೊಡಗಿನಲ್ಲಿ ಕಂಡುವೋ ಆ ರೀತಿಯ ವಾತಾವರಣ ಸೃಷ್ಟಿಯಾಗುವುದರಲ್ಲಿ ಆಶ್ಚರ್ಯ ಇಲ್ಲ ಅನ್ನುವಂತ ಮಾತನ್ನ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾದ್ರೆ ಸರ್ಕಾರ ಈಗ ಏನು ಮಾಡಬೇಕು? ಸೊ ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ತಕ್ಷಣ ಅಲರ್ಟ್ ಆಗಿ ಅಲ್ಲಿ ಏನು ಮಾಡಬೇಕು, ಕಾಡಿನ ಗಿಡಗಳನ್ನ ಅಂದ್ರೆ ಕಾಡಿನಲ್ಲಿ ಬೆಳೀತಾ ಇರುವಂತಹ ಏನು ಮರಮುಟ್ಟುಗಳಿದ್ದಾವೆ ಅಂದ್ರೆ ಗಿಡಗಳು ಏನಿದ್ದಾವೆ ಅಂತಹ ಗಿಡಗಳ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು. ತೇಗ ಇರ್ಬೋದು, ಹೊನ್ನೆ ಇರ್ಬೋದು ಅಥವಾ ಬೇರೆ ಬೇರೆ ಗಿಡಗಳಿರ್ಬೋದು. ಈ ತರದ ಕಾಡಿನಲ್ಲಿ ಬೆಳೆಯುವಂತ ಅಥವಾ ಸಹಜವಾಗಿ ಬೆಳಿಲಿಕ್ಕೆ ಅವಕಾಶ ಇರುವಂತ ಗಿಡಗಳನ್ನ ಹಚ್ಚೋದ್ರಿಂದ ಅಥವಾ ನೆಡೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಭೂಮಿ ಗಟ್ಟಿಮುಟ್ಟಾಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅಕೇಶಿಯಾ ಅಥವಾ ನೀಲಗಿರಿ ಗಿಡಗಳನ್ನ ನೆಡೋದ್ರಿಂದ ಸಹಜವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗಲೂಬಹುದು, ಅಂತರ್ಜಲ ಮಟ್ಟ ಕೂಡ ಕುಸಿದು ಬೀಳುತ್ತೆ. ಮತ್ತೊಂದು ಕಡೆನಲ್ಲಿ ಮಳೆ ಪ್ರಮಾಣ ಅಪ್ಪಿತಪ್ಪಿ ಹೆಚ್ಚಾದರೆ ಇಡೀ ಮಲೆನಾಡು ಸರ್ವನಾಶ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಇಂತಹ ಸಂದರ್ಭಗಳಲ್ಲಿ ಸರ್ಕಾರಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು. ಅಲ್ಲಿ ಯಾವ್ಯಾವ ಗಿಡಗಳನ್ನ ನೆಟ್ರೆ ಮಲೆನಾಡು ಸೇಫ್ ಅನ್ನುವಂಥದ್ದನ್ನ ಅಧ್ಯಯನ ಮಾಡಿಸ್ಬೇಕು. ಆ ಮೂಲಕ ಮಲೆನಾಡಿನ ಜನರನ್ನ ಕಾಡಿನ ಜೊತೆಗೆ ಬದುಕಲಿಕ್ಕೆ, ಅನ್ಯೂನ್ಯತೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಕಾನೂನಿನ ವ್ಯಾಪ್ತಿಯಲ್ಲಿ ಅವರಿಗೆ ಕೆಲವು ತಿದ್ದುಪಡಿಗಳನ್ನ ತಂದು, ಕಾನೂನಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ತಿದ್ದುಪಡಿಗಳನ್ನ ತಂದು ಅವರು ಕಾಡಿನ ಜನರನ್ನ ಕಾಡಿನ ಜೊತೆನಲ್ಲೇನೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅರಣ್ಯ ಇಲಾಖೆಯ ನೀತಿ ನಿಯಮಾವಳಿಗಳು ಏನಿದ್ದಾವೆ ಅವುಗಳನ್ನ ಬದಲಾಯಿಸಲೇಬೇಕು. ನರ್ಸರಿಗಳಲ್ಲಿ ಯಾವ್ಯಾವುದೋ ಗಿಡಗಳನ್ನ ಬೆಳೆಸಿ ಅವುಗಳನ್ನ ತೆಗೆದುಕೊಂಡು ಹೋಗಿ ನೀವು ಕಾಡಲ್ಲಿ ನೆಟ್ರೆ ಅವು ಈ ಕಡೆ ಬೆಳೆಯೋದು ಇಲ್ಲ. ಸರ್ಕಾರದ ಹಣವೂ ಕೂಡ ಪೋಲಾಗುತ್ತೆ. ಅದು ಜನರ ಹಣ. ಸರ್ಕಾರಕ್ಕೆ ಜನರು ತೆರಿಗೆ ಕಟ್ಟೋದ್ರ ಮೂಲಕ ಕೊಟ್ಟಿರ್ತಕ್ಕಂಥ ಹಣ ಅಲ್ಲಿ ಅಧಿಕಾರಿಗಳು ತಿಂದು ತೇಗ್ತಾರೆ, ಭ್ರಷ್ಟಾಚಾರವನ್ನ ಮಾಡ್ತಾರೆ. ಆದ್ರೆ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಅಲ್ಲಿ ಗಿಡಗಳನ್ನ ನೆಡಲಾಗುತ್ತೆ. ನೆಟ್ಟಿರ್ತಕ್ಕಂಥ ಗಿಡಗಳೇನು ಪರಿಸರಕ್ಕೆ ವಿರುದ್ಧವಾದಂತ ಅಥವಾ ಪರಿಸರವನ್ನ ಹಾನಿ ಮಾಡುವಂತ ಮರಗಳು. ನಾನು ಈಗಾಗಲೇ ಹೇಳಿದ ಹಾಗೆ ಏನು ಅಕೇಶಿಯಾ ಮತ್ತೆ ನೀಲಗಿರಿ ಪ್ಲಾಂಟೇಶನ್ಗಳು ಏನಿದಾವೆ ಈ ಗಿಡಗಳು ಪರಿಸರವನ್ನು ಹಾಳು ಮಾಡ್ತವೆ. ನಾನು ಹೇಳುವಂಥದ್ದು ಸುಳ್ಳು ಅನ್ನೋದಾದ್ರೆ ನೀವೇ ಒಂದು ಬಾರಿ ಪರೀಕ್ಷೆ ಮಾಡಿ ನೋಡಿ. ಎಲ್ಲೆಲ್ಲಿ ಅಕೇಶಿಯಾ ಗಿಡಗಳು ಅಥವಾ ನೀಲಗಿರಿ ಗಿಡಗಳು ಇದ್ದಾವೋ ಅದರ ಪಕ್ಕದಲ್ಲಿ ಅಥವಾ ಅದರ ಕೆಳಗಡೆ ಯಾವುದಾದ್ರೂ ಗಿಡಗಳು ಬೆಳೆದಿರುವಂಥದ್ದು ಅಥವಾ ಆ ನೀಲಗಿರಿ ಗಿಡಗಳ ಎಲೆಗಳು ಬಹಳ ಬೇಗ ಕೊಳೆತು ಹೋಗ್ತಾವ ಅನ್ನೋದನ್ನ ನೀವು ಪರೀಕ್ಷೆ ಮಾಡಿ ನೋಡಿ. ಸಹಜವಾಗಿ ಪರಿಸರದ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತ ಅಥವಾ ಅವುಗಳ ಸಂಬಂಧಪಟ್ಟ ಅಧ್ಯಯನ ಮಾಡಿರ್ತಕ್ಕಂಥ ಮೇಧಾವಿಗಳು, ಪರಿಸರ ಜ್ಞಾನಿಗಳು, ವಿಜ್ಞಾನಿಗಳು ಹೇಳುವಂಥದ್ದು ಇದೇ ಕಾರಣಕ್ಕೆ. ನಾವು ಪ್ಲಾಸ್ಟಿಕ್ ಅನ್ನ ಹೇಗೆ ಮಣ್ಣಿನಲ್ಲಿ ಬಹಳ ಬೇಗ ಕರಗಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಈ ಗಿಡಗಳ ಎಲೆಗಳು ಕೂಡ ಮಣ್ಣಿನಲ್ಲಿ ಮಣ್ಣಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಮನುಷ್ಯ ಮರಣ ಹೊಂದಿ ಮನುಷ್ಯನನ್ನ ಮಣ್ಣಲ್ಲಿ ಹೂತಾಗ್ಲೂ ಕೂಡ ನಾವು ಅದು ಸಂಪೂರ್ಣವಾಗಿ ಕರಗಿ ಹೋಗೋದನ್ನ ನಾವು ನೋಡ್ತೀವಿ. ಯಾಕೆಂದ್ರೆ ನಿಸರ್ಗದಲ್ಲಿ ಮನುಷ್ಯ ಕೂಡ ಒಂದು ಪ್ರಾಣಿನೇ. ಯಾವುದೇ ಪ್ರಾಣಿಗಳನ್ನ ಮನುಷ್ಯನ ಸೇರದಂತೆ ಮಣ್ಣಲ್ಲಿ ಹೂತು ಹಾಕಿದರೆ ಸಹಜವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಅಥವಾ ಮಣ್ಣಾಗಿ ಹೋಗ್ತವೆ ಆ ಪ್ರಾಣಿಗಳು. ಆದರೆ ಅಕೇಶಿಯಾ ಮತ್ತೆ ನೀಲಗಿರಿ ಮರಗಳ ಎಲೆಗಳು ಮಾತ್ರ ಅಷ್ಟು ಬೇಗ ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಅವು ಕ್ರಾಸ್ ಬೀಡ್ ತಳಿಗಳು, ಜೊತೆಗೆ ಭಾರತದ ತಳಿಗಳಲ್ಲ. ಮತ್ತೊಂದು ಕಡೆನಲ್ಲಿ ಅವು ಪ್ಲಾಸ್ಟಿಕ್ ಅಂಶಗಳನ್ನ ಹೊಂದಿರುವ ಕಾರಣಕ್ಕಾಗಿ ಬಹಳ ಬೇಗ ಅವು ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಅದರ ಎಫೆಕ್ಟು ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದೇ ಗಿಡಗಳನ್ನ ನೆಡ್ಲಿಕ್ಕೆ ಹೋದ್ರೆ ಅವು ಮೇಲೆ ಬರಲಿಕ್ಕೆ ಅಥವಾ ಅವು ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ.
ನೀವ್ ಹೇಳ್ಬೋದು ಬೇರೆ ಗಿಡಗಳು ಎತ್ತರಕ್ಕೆ ಬೆಳೆದ್ರೆ ಅದ್ರ ಕೆಳಗಡೆ ಕೂಡ ಯಾವುದು ಗಿಡ ಬೆಳೆಯೋದಿಲ್ಲ ಅಂತ. ಆದರೆ ಅದು ಕೆಲವು ನೆರಳಿನ ಕಾರಣಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೋ ಬೆಳಿಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ನೀಲಗಿರಿ ಮತ್ತೆ ಈ ಅಕೇಶಿಯ ಗಿಡಗಳು ಮಾತ್ರ ಇಲ್ಲಿ ಆ ಪ್ಲಾಸ್ಟಿಕ್ ಅಂಶಗಳನ್ನ ಹೊಂದಿರುವ ಕಾರಣಕ್ಕಾಗಿ, ಜೊತೆಗೆ ಯಥೇಚ್ಛವಾಗಿ ಆ ಎಲೆಗಳು ಉದುರುವ ಕಾರಣಕ್ಕಾಗಿ ಅಲ್ಲಿ ಯಾವ ಸಸಿಗಳು ಕೂಡ ಮೇಲೇಳಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಜೊತೆಗೆ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಜೊತೆಗೆ ಭೂಮಿಯ ಒಳಗಡೆ ಇರುವಂತಹ ಅಂತರ್ಜಲದ ಮಟ್ಟ ಕೂಡ ಕುಸಿಯುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಸ್ವತಃ ವಿಜ್ಞಾನಿಗಳೇ ಹೇಳ್ತಾರೆ. ಸೊ ಅಲ್ಲಿ ಮುಂದಿನ ದಿನಗಳಲ್ಲಿ ಸಹಜವಾಗಿ ಬರದ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಮಾತನ್ನ ಅವರು ಹೇಳ್ತಾರೆ. ಇಷ್ಟೆಲ್ಲ ಸತ್ಯಗಳು ಕಣ್ಣು ಮುಂದೆ ಇದ್ರೂ ಕೂಡ ಸರ್ಕಾರಗಳು ಆ ನಿಟ್ಟಿನಲ್ಲಿ ಕ್ರಮವನ್ನ ಇದುವರೆಗೂ ಕೈಗೊಂಡಿಲ್ಲ. ಯಾಕೆ ಈ ರೀತಿಯ ಒಂದು ರೀತಿಯ ತಾತ್ಸಾರ ನಿಸರ್ಗದ ಬಗ್ಗೆ? ಪರಿಸರವನ್ನೇ ನಾವು ಕಾಪಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಜನರ ಜೀವನವನ್ನ ಹೇಗೆ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನಿಗೆ ಅಥವಾ ಈ ಸರ್ಕಾರಿ ವ್ಯವಸ್ಥೆಗೆ? ಒಂದು ದಿನ ಮಳೆ ಬಂದ್ರೆ ಇಡೀ ಬೆಂಗಳೂರು ಜಲಾವೃತ ಆಗಿ ಬೀಳುತ್ತೆ, ಎಲ್ಲೂ ಕೂಡ ನೀರು ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಸೊ ಅಂತ ಪರಿಸ್ಥಿತಿ ವಾತಾವರಣ ನಗರ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಮಲೆನಾಡು ಭಾಗದಲ್ಲಿ ಆ ರೀತಿಯ ಧಾರಾಕಾರ ಮಳೆ ಸೃಷ್ಟಿ ಆದ್ರೆ ಅಥವಾ ಮಳೆ ಬಂದ್ರೆ ನೀರು ಹರಿದು ಬರುವ ಫೋರ್ಸ್ಗೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುವಂತ ವಾತಾವರಣ ಸೃಷ್ಟಿಯಾಗುತ್ತೆ. ಅಲ್ಲಿ ಮನುಷ್ಯ ಮಾತ್ರ ಅಲ್ಲ, ಯಾವ ಜೀವಿಯೂ ಕೂಡ ಬದುಕಲಿಕ್ಕೆ ಅವಕಾಶ ಇರೋದಿಲ್ಲ, ಸರ್ವನಾಶ ಹೋಗುತ್ತೆ. ಮಲೆನಾಡಿನಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಸಮೃದ್ಧವಾಗಿ ಜೀವನ ಮಾಡ್ತಿರ್ತವೆ. ಯಾಕೆಂದ್ರೆ ಆ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಅದು ಜಲಚರಗಳು ಇರ್ಬೋದು ಅಥವಾ ಕಾಡು ಪ್ರಾಣಿಗಳು ಇರ್ಬೋದು, ಮನುಷ್ಯನೂ ಸೇರದಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಇರ್ತವೆ. ಅದು ನೈಸರ್ಗಿಕವಾಗಿ ಅವು ಬದುಕ್ತಿರ್ತವೆ. ಅಲ್ಲಿ ಯಾವ ರೀತಿಯ ಕಲ್ಮಶಗಳು ಇರೋದಿಲ್ಲ. ಆದ್ರೆ ದಿನೇ ದಿನೇ ಪಶ್ಚಿಮ ಘಟ್ಟಕ್ಕೆ ನಾವು ಕಲ್ಮಶವನ್ನ ಸೇರಿಸ್ತಾ ಇದ್ದೀವಿ. ಅಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಸರ್ಕಾರದಿಂದ ನಡೀತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅಲ್ಲಿ ಕಾಡುಗಳನ್ನ ನಾಶ ಮಾಡ್ತಾ ಇದ್ದಾರೆ. ಕಾಡುಗಳನ್ನ ನಾಶ ಮಾಡುವ ಜೊತೆನಲ್ಲಿ ಇಲ್ಲಿ ನಾವೇನೋ ಹೊಸ ಕಾಡನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಈ ರೀತಿಯ ಪ್ಲಾಂಟೇಶನ್ಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಸೊ ಎಲ್ಲ ಕಾರಣಗಳಿಗಾಗಿ ಮಲೆನಾಡಿನ ಭೂಮಿಯ ಮೇಲೆ ಇವತ್ತು ಬಹಳ ದೊಡ್ಡ ಪೆಟ್ಟು ಬಿದ್ದಿರುವಂಥದ್ದು. ಅದೇ ಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ 3.5 ರಿಕ್ಟರ್ ಮಾಪನದ ತೀವ್ರತೆ ಇರುವಂತಹ ಭೂಕಂಪ ಮಲೆನಾಡು ಭಾಗದಲ್ಲಿ ಆಗಿರುವಂಥದ್ದು. ಕಾರವಾರದಲ್ಲಿ ಇದು ರಿಜಿಸ್ಟರ್ ಆಗಿರುವಂಥದ್ದು. ಆದರೆ ಅದರ ಎಫೆಕ್ಟು ಕೊಡಗಿನಲ್ಲಾಗುತ್ತೆ, ಚಿಕ್ಕಮಗಳೂರಿನಲ್ಲಾಗುತ್ತೆ, ಶಿವಮೊಗ್ಗದಲ್ಲಾಗುತ್ತೆ, ಕಾರವಾರದಲ್ಲೂ ಆಗುತ್ತೆ, ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲೂ ಆಗುತ್ತೆ. ಯಾಕೆಂದ್ರೆ ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ಒಂದು ಕಡೆನಲ್ಲಿ ನಾವು ಆ ಏನು ಪರ್ವತಗಳ ಶ್ರೇಣಿಯನ್ನ ನಾವು ಬಗೆದರೆ, ಈಗ ಆಲ್ರೆಡಿ ಸಾಕಷ್ಟು ರಸ್ತೆಗಳ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಬೆಟ್ಟಗಳನ್ನ ಬಗೆದು ಅಗೆದು ರಸ್ತೆಗಳನ್ನ ಮಾಡಿ ಆಗಿದೆ. ಆದ್ರೆ ಅಷ್ಟಕ್ಕೆ ನಿಂತರೆ ಸಾಕು. ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಬೆಟ್ಟಗಳನ್ನ ಸರ್ಕಾರಿ ವ್ಯವಸ್ಥೆಯೂ ಕರಗಿಸಕ್ ಹೋಗುತ್ತೆ. ಮತ್ತೊಂದು ಕಡೆನಲ್ಲಿ ಅರಣ್ಯ ಇಲಾಖೆಯ ಮಾಡ್ತಕ್ಕಂಥ ಈ ಕೆಲಸಗಳಿಂದಲೂ ಕೂಡ ಸಹಜವಾಗಿ ಭೂಮಿಯ ಆ ಗಟ್ಟಿತನ ಹೊರಟು ಹೋಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಮೊದಲು ಪೆಟ್ಟು ಬೀಳುವಂಥದ್ದೇ ಮಲೆನಾಡಿನಲ್ಲಿರುವಂತಹ ಜನಸಾಮಾನ್ಯರ ಮೇಲೆ. ಅವರಿಗೆ ನೀವು ಜಸ್ಟಿಸ್ ಕೊಡೋದು, ನ್ಯಾಯವನ್ನ ಕೊಡುವಂಥದ್ದು ಯಾವಾಗ? ಒಂದ್ ಕಡೆನಲ್ಲಿ ಕಾಡಿಗೆ ಹೋಗ್ಬೇಡಿ ಅಂತೀರಿ ಈ ಸರ್ಕಾರದ ವ್ಯವಸ್ಥೆ, ಕಾಡಿನಿಂದ ಅವರನ್ನ ಅರಣ್ಯ ಒತ್ತುವರಿಗೋ ಮತ್ತೊಂದು ಕಾರಣಕ್ಕಾಗಿ ಒಕ್ಕಲೆಬ್ಬಿಸ್ತೀರಿ. ಹಾಗಾದ್ರೆ ನೀವು ಮಾಡುವಂತ ಈ ಕೆಲಸಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನ ಮುಂದೆ ಬಿಟ್ಟು ಅರಣ್ಯವನ್ನ ಲೂಟಿ ಹೊಡಿಲಿಕ್ಕ ಅಥವಾ ಅರಣ್ಯವನ್ನ ಕಾಪಾಡ್ಲಿಕ್ಕ? ಸೊ ಈ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇವತ್ತು ಎದ್ದು ಕಾಣಿಸ್ತಾ ಇರುವಂಥದ್ದು. ಮಲೆನಾಡಿನಲ್ಲಿ ಆ ಕಾಡು ನಾಶ ಆದ್ರೆ ಅಥವಾ ಪರ್ವತ ಶ್ರೇಣಿಗಳು ನಾಳೆ ಇನ್ನೇನು ಹೆಚ್ಚು ಕಡಿಮೆ ಆಗಿ ಭೂಕಂಪ ಆಗಿಯೋ ಮತ್ತೊಂದು ಆಗಿಯೋ ಮಲೆನಾಡಿನ ವಾತಾವರಣ ಸಂಪೂರ್ಣವಾಗಿ ಹಾಳಾದ್ರೆ ಮಳೆಯ ಪ್ರಮಾಣ ಕೂಡ ಅತಿರೇಕವೂ ಆಗಬಹುದು, ಕಡಿಮೆಯೂ ಆಗಬಹುದು. ಸೊ ಎರಡೂ ಕೂಡ ಮನುಷ್ಯ ಕುಲಕ್ಕೆ ಇದೊಂದು ಡೇಂಜರಸ್ಸೇ. ಅತಿ ಹೆಚ್ಚು ಮಳೆ ಆದ್ರೆ ಅದರ ಪರಿಣಾಮ ಮನುಷ್ಯನ ಮೇಲೆ ಆಗುತ್ತೆ. ಅತಿ ಕಡಿಮೆ ಮಳೆಯಾದ್ರೂ ಕೂಡ ಆ ಬರದ ವಾತಾವರಣದಿಂದ ಜನ ಜೀವನ ಕೂಡ ಅಸ್ತವ್ಯಸ್ತವಾಗಿ ಹೋಗುತ್ತೆ.
ಸೊ ಎಲ್ಲವನ್ನೂ ಕೂಡ ಸಮಾನ ರೀತಿಯಲ್ಲಿ ಸರಿದೂಗಿಸುವಂತ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುವಂಥದ್ದೇ ನಿಸರ್ಗ. ಆದ್ರೆ ಆ ಪರಿಸರದ ಮೇಲೇನೆ ನಾವು ಪದೇ ಪದೇ ಪೆಟ್ಟನ್ನ ಕೊಡ್ತಾ ಹೋದ್ರೆ ಅದಕ್ಕೂ ಕೂಡ ತಾಳ್ಮೆ ಅನ್ನೋದಿದೆ. ನಿಸರ್ಗಕ್ಕೆ ಅಥವಾ ಪರಿಸರಕ್ಕೂ ಒಂದು ತಾಳ್ಮೆ ಅನ್ನೋದಿದೆ. ಆ ತಾಳ್ಮೆ ಕಳೆದುಕೊಂಡಾಗ ಸಹಜವಾಗಿ ಅದು ಕೂಡ ಸಿಟ್ಟಿಗೇಳುತ್ತೆ, ಭೂಕಂಪದ ರೀತಿಯಲ್ಲಿ ಅದು ಕೂಡ ವರ್ತಿಸುತ್ತೆ. ಮನುಷ್ಯನ ಜೀವನ ಆಗ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ. ನಿಸರ್ಗವನ್ನ ಬಿಟ್ಟು ನಾನು ಬದುಕ್ತೀನಿ ಅಂತ ಹೋದ್ರೆ ಯಾವ ಕಾರಣಕ್ಕೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಸರ್ಕಾರಗಳು, ಅದು ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಇರ್ಬೋದು, ಮಲೆನಾಡಿನ ಜನರ ಜೀವನವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದ್ರ ಜೊತೆನಲ್ಲಿನೇ ಅಲ್ಲಿನ ಕಾಡನ್ನ ಸಂರಕ್ಷಣೆ ಮಾಡುವಂತ ಹೊಣೆಗಾರಿಕೆಯನ್ನ ಸ್ಥಳೀಯರಿಗೆ ಕೊಡಬೇಕು. ಆಗ ಮಾತ್ರ ಅರಣ್ಯ ಜನರಿಗೆ ಅಥವಾ ಅರಣ್ಯದಲ್ಲಿ ವಾಸಿಸುವಂತ ಆದಿವಾಸಿಗಳಿಗೂ ಅಥವಾ ಅಲ್ಲಿರ್ತಕ್ಕಂಥ ಗ್ರಾಮಗಳ ಚದುರಿದ ಗ್ರಾಮಗಳಲ್ಲಿ ಬದುಕುವಂತ ನಾಗರಿಕರಿಗೂ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪರಿಸರಕ್ಕೂ ಕೂಡ ನೀವು ಒಂದು ರೀತಿಯ ನ್ಯಾಯವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.